ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನಿವತ್ತು ಗೋಬಿ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ದೊಡ್ಡ ಬೌಲ್ ತೊಗೊಳ್ಳೋಣ, ಸ್ಟೀಲ್ ಬೌಲು. ಅದಕ್ಕೆ ಸುಮಾರು 300ರಿಂದ 350 ಗ್ರಾಮಷ್ಟು ಗೋಧಿ ಹಿಟ್ಟು ಹಾಕುತ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದ ನಂತರ ಸುಮಾರು 1 ಟೀ ಸ್ಪೂನಷ್ಟು ಆಯಿಲ್. ನೀವು ತುಪ್ಪ ಆದರೂ ಹಾಕ್ಬೋದು, ಆಯಿಲ್ ಆದರೂ ಹಾಕ್ಬೋದು. ಕಲಿಸ್ಲಿಕ್ಕೆ, ಹಿಟ್ಟು ಕಲಿಸ್ಲಿಕ್ಕೆ ಫಸ್ಟು ಎಣ್ಣೆನ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಯಿತು, ಈವನಾಗಿ ಸ್ಪ್ರೆಡ್ ಆಯಿತು ಅಂತ ಗೊತ್ತಾದಮೇಲೆ ಸಣ್ಣದಾಗಿ ಒಂದು ಹೋಲ್ ಗುಂಡಿ ಥರ ಮಾಡಿಕೊಂಡು, ಮೇಕಪ್ ವೆಲ್ ಒಂದು ಬಾವಿ ಥರ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನಾನು ಈ ಮೆಥಡಲ್ಲಿ ಕಲಿಸ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪನೇ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡ್ತೀನಿ. ಒಂದೇ ಸರಿಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಒಂದು ಸರಿ ತೆಳ್ಳಗಾಗುತ್ತೆ, ಒಂದು ಸರಿ ಗಟ್ಟಿ ಆಗುತ್ತೆ. ನಮಗೆ ಚೆನ್ನಾಗಿ ಹದ ಸಿಗಬೇಕು ಅಂತಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ದಿಸ್ ಈಸ್ ದ ಕರೆಕ್ಟ್ ಮೆಥಡ್. ಆ ಥರ ದುಂಡುಗೆ ಮಾಡಿಕೊಂಡು ಕಲಿಸ್ಕೊಂಡು ಅಟ್ ದ ಎಂಡ್ ಎಲ್ಲ ಹಿಟ್ಟು ಕಲಸಿ ಸೈಡಿಗೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೊಗೊಂಡು ಈ ಥರ ಒಂದು ದೊಡ್ಡದಾಗಿ ಒಂದು ಬಾಲ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಸವರಿದ್ರೆ ಆಯಿತು. ಇದನ್ನು ಸುಮಾರು 30 to 45 ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು. ಅದಾದ ನಂತರ ಇವಾಗ ಗೋಬಿ ಪರಾಟಕ್ಕೆ ಗೋಬಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣದು ಪ್ಯಾನ್ ತಗೊಳ್ಳಿ, ತಡ್ಕ ಪ್ಯಾನ್ ಆಗಲಿ. ಅದಕ್ಕೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ. ಇಲ್ಲ ನೀವು ಇದು ಹಾಕ್ಕೊಳ್ಳಲ್ಲ ಅಂತಂದರೆ ಗರಂ ಮಸಾಲ ಇದೆ ಅಂತಂದರೆ ಗರಂ ಮಸಾಲನೂ ಹಾಕ್ಕೋಬೋದು. ನಾನು ಓನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸುಮಾರು 1/4 ಟೀ ಸ್ಪೂನಷ್ಟು ಅಜ್ವೈನ್ ಹಾಕ್ಬಿಟ್ಟು 1 ಮಿನಿಟ್ ಸ್ವಲ್ಪ ಹುರ್ಕೊಂಡ್ರೆ ಆಯಿತು. ಅದು ಚೆನ್ನಾಗಿ ಹುರಿದಿದೆ ಅಂತ ಗೊತ್ತಾದ ತಕ್ಷಣ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ, ಅದಾದಮೇಲೆ ಪೌಡರ್ ಮಾಡ್ಕೊಳ್ಳೋಣ. ಸೊ ಮಸಾಲ ರೆಡಿ ಆಗಿದೆ. ಕೊತ್ತಂಬರಿ ಕಾಳು ಸ್ವಲ್ಪ ಪುಡಿ ಆಗಿಲ್ಲ, ಸೊ ನಡೆಯುತ್ತೆ, ಏನು ಪರವಾಗಿಲ್ಲ. ಅಂದರೆ ಫೈನ್ ಪೌಡರೇ ಬೇಕು ಅಂತ ಏನಿಲ್ಲ, ನಡೆಯುತ್ತೆ. ಅದಾದಮೇಲೆ ಕಾಲಿಫ್ಲವರ್, ಹೂಕೋಸು ತೊಗೊಂಡ್ಬಿಟ್ಟು ಅದು ದಿಂಡನ್ನು ಸಪ್ರೇಟಾಗಿ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಕೆಲವೊಬ್ಬರು ಇದರಲ್ಲಿ ಸೂಪು ಮತ್ತು ಸಲಾಡ್ಸಿಗೆಲ್ಲ ಯೂಸ್ ಮಾಡ್ಕೋತಾರೆ, ಆ ಥರ ಬೇಕಂದರೆ ಯೂಸ್ ಮಾಡ್ಕೋಬೋದು. ಸೊ ಈ ಕಾಲಿಫ್ಲವರ್ನ 2 ಪೀಸ್ ಕಟ್ ಮಾಡಿಬಿಟ್ಟು ನಾನು ಮುಂಚೆನೇ ನೀರು ಇಟ್ಕೊಂಡಿದ್ದೆ. ಆ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿ, ನೀರು ಕುದಿಬೇಕಾದ್ರೆ ಹೂಕೋಸನ್ನ ಹಾಕಿಬಿಟ್ಟು ಒಂದು ಸುಮಾರು 2ರಿಂದ 3 ನಿಮಿಷ, ಅಂದರೆ ಕಂಪ್ಲೀಟಾಗಿ ಬೇಯೋ ನೆಸೆಸಿಟಿ ಇಲ್ಲ, ಬ್ಲಾಂಚ್ ಅಂತ ಹೇಳ್ತಾರಲ್ಲ, ಜಸ್ಟ್ ಅದರಲ್ಲಿರೋ ಜರ್ಮ್ಸು ತೆಗಿಯೋಕ್ಕೆ, ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಷ್ಟೇ. ಸಣ್ಣದಾಗಿ ಹುಳ ಇರುತ್ತೆ ಅಂತ ಹೇಳ್ತಾರೆ, ಅದು ತೆಗಿಲಿಕ್ಕೆ ಈ ಪ್ರೊಸೆಸ್. ಇವಾಗ ಇದಾಗಿದೆ ಅನಿಸುತ್ತೆ, ತೆಗಿಬೇಕು. ನೀರಿಂದ ಆಚೆಗೆ ತೆಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದಮೇಲೆ, ಹೂಕೋಸು ತಣ್ಣಗಾದಮೇಲೆ ಈ ಥರ ತುರಿಯೋದಿರುತ್ತಲ್ಲ, ಸಣ್ಣದಾಗಿ ತುರಿ ಬರೋ ಥರ ತುರ್ಕೋಬೇಕು. ಸ್ವಲ್ಪ ಗಟ್ಟಿ ದಪ್ಪ ಪೀಸಸ್ ಬಂದ್ರೂ ಅದನ್ನು ಮತ್ತೆ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಳಿ. ಈ ಸೈಜಿಗಿದ್ರೆ ಸಾಕು. ತುಂಬ ದಪ್ಪ ಇತ್ತು ಅಂತಂದರೆ ಪರಾಟ ಬ್ರೇಕ್ ಆಗುತ್ತೆ. ನಾನು ಮಾಡಿಟ್ಕೊಂಡಿರೋ ಮಸಾಲ ಮತ್ತು ಸಾಲ್ಟ್ ಹಾಕಿದ್ದೀನಿ. ಸಾಲ್ಟ್ ಯಾವಾಗ ಹಾಕಬೇಕು ಅಂತಂದರೆ ಇನ್ನೇನು ಪರಾಟ ರೆಡಿ ಮಾಡ್ತೀನಿ ಅಂತ ಅಂದಾಗ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಮುಂಚೆನೇ ಹಾಕ್ಕೊಂಡ್ರೆ ನೀರು ಬಿಟ್ಕೊಂಡ್ಬಿಟ್ಟು ಪರಾಟ ಉಜ್ಜುವಾಗ, ಲಟ್ಟಿಸುವಾಗ ಬ್ರೇಕ್ ಆಗುತ್ತೆ, ಈಸಿಯಾಗಿ ಹಾಕೋಕ್ಕೆ ಬರಲ್ಲ, ಬೇಯಿಸೋಕ್ಕೆ ಬರಲ್ಲ. ಸೊ ಈ ಥರ ಬಿಲ್ಲೆ ಎಲ್ಲ ಮಾಡ್ಕೋಬೇಕು. ಈವನ್ ಸೈಜಲ್ಲಿ ಕಟ್ ಮಾಡಿ ರೌಂಡ್ ಬಾಲ್ಸ್ ಥರ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಒಂದೊಂದೇ ಬಿಲ್ಲೆನ ತಗೊಂಡು ನಾವು ಗೋಧಿ ಕಡುಬು ಮಾಡ್ತೀವಲ್ಲ, ಬಟ್ಲು ಥರ ಬೌಲ್ ಶೇಪ್,
ಆ ಥರ ಮಾಡ್ಕೋಬೇಕು. ಅದಾದಮೇಲೆ ಮಾಡಿಟ್ಕೊಂಡಿರೋ ಮಸಾಲಾನ 1 or 2 ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಸ್ಟಫಿಂಗ್ ಮಾಡಬೇಕು. ಹೋಳಿಗೆಗೆ ಹೇಗೆ ಹೂರಣ ತುಂಬ್ತೀವೋ ಅದೇ ಥರನೇ ತುಂಬಿಬಿಟ್ಟು ನೀಟಾಗಿ ಸೀಲ್ ಮಾಡಬೇಕು, ಆಚೆ ಬರದೇ ಇರೋ ಥರ. ಆಮೇಲೆ ಲಟ್ಟಿಸ್ಬಿಟ್ಟು ಲಟ್ಸುವಾಗ ಮೇಕ್ ಶ್ಯೂರ್ ನೀವು ಯೂಸ್ ಮಾಡ್ತಿರೋ ರೋಲಿಂಗ್ ಪಿನ್ ಮತ್ತು ವುಡನ್ ಬೋರ್ಡ್ ಕ್ಲೀನಾಗಿದೆ, ಏನು ಮುಂಚೆ ಅಂಟಿರಬಾರ್ದು. ಅಂಟದೇ ಇದ್ದರೆ ನೀಟಾಗಿ ಪರಾಟ ಬರುತ್ತೆ. ತವ ಕಾದಿದ್ದು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಬಟ್ ಫಸ್ಟ್ ತವನ ಕಂಪ್ಲೀಟಾಗಿ ಚೆನ್ನಾಗಿ ಕಾದಿರಬೇಕು. ಅದಾದಮೇಲೆ ಎರಡೂ ಬದಿಗೆ ತುಪ್ಪ ಸವರಿದ್ರೆ ಪರಾಟ ಕ್ರಿಸ್ಪಿಯಾಗಿ ಬರುತ್ತೆ. ಕೆಲವೊಬ್ಬರು ಎಣ್ಣೆ ಹಾಕ್ತಾರೆ, ಎಣ್ಣೆ ಹಾಕಿದ್ರೆ ಪರಾಟ ತುಂಬ ಸಾಫ್ಟ್ ಆಗುತ್ತೆ, ಕ್ರಿಸ್ಪಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ನಿಮಗೆ ಹೇಗೆ ಇಷ್ಟನೋ ಆ ಥರ ನೀವು ಟ್ರೈ ಮಾಡ್ಕೋಬೋದು. ಸೊ ಇನ್ನೊಂದು ಬದಿಗೂ ತುಪ್ಪ ಸವರ್ತಾ ಇದ್ದೀನಿ. ಇಷ್ಟು ಮಾಡಿದ್ರೆ ಆಯಿತು, ಬಿಸಿ ಬಿಸಿ ಪರಾಟ ರೆಡಿಯಾಗಿದೆ. ವೆರಿ ಹೆಲ್ತಿ, ನ್ಯೂಟ್ರಿಷಿಯಸ್, ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನಾರ್ತ್ ಇಂಡಿಯಾದಲ್ಲಿ ಇದೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ವೆರೈಟಿ ಆಫ್ ಪರಾಟಾಸ್ ಪ್ರಿಪೇರ್ ಮಾಡ್ತಾರೆ. ಇದನ್ನು ಉಪ್ಪಿನಕಾಯಿ ಇಲ್ಲ ದಾಲ್, ಮೊಸರು ಜೊತೆಗೆ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.